ಈ ಬಾಧಿತರಾಗ್ಯಾರ ಇವರು 90ರಿಂದ 98 ಮಂದಿ ನಮ್ಮ ರೆಕಾರ್ಡ್ನಾಗ ಬಂದವ್ ಸರ್. ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಇವ್ರು ಒಟ್ಟು ಶಿಫ್ಟ್ ಆಗ್ಬೇಕಂತ ಅನ್ನೋದೇ ಒಂದು ನೀವು ಶಿಫ್ಟ್ ಆಗುದಿಲ್ವಾ ಮುಂದೆ ಕಡಿಮೆ ಆದ್ಮ್ಯಾಗ ಮತ್ತೆ ನೀವು ಕೊಂಪಿಯಾಗಿ ಉಳಿತಾವ್. ನಿಮ್ಮಲ್ಲಿ ಏನೋ ನೋಡ್ಕೊಂಡ್ರೆ ಏನು ಮಾಡ್ಸೋದು ತಗೋ ಎಲ್ಲ ಕಡೆ ಒಂದು ವಿಷಯ ನಾ ಮಾತಾಡ್ತೀನಿ. ಡಿಶೋರು ನಾವು ಅಧ್ಯಕ್ಷರು ಸದಸ್ಯರು ಮಾಡಿ ಸರ್ ಏನು ಅವ್ರದ್ದು ಮುಖ್ಯವಾದ ಬೇಡಿಕೆ ಅಂತಂದ್ರೆ ಏನೈತಿ ಅಕ್ಟೋಬರ್ಗಳ ಶಿಫ್ಟ್ ಆಗಬೇಕು ಅಂದ್ರೆ ಈಗ ಬಿಟ್ಟು ಎಲ್ಲಕ್ಕೊಂದು ದಾರಿ ಇರೋದು ಏನಾಕೈತಿ ಅವ್ರದ್ದು ತಪ್ಪಲ್ಲ. ಏನಕ್ಕೋ ಎಲ್ಲ ಹುಡುಗಡೆ ಬಿಜಾಪುರನೆಲ್ಲ ಕೈ ಮಾಡಿದ್ದೀವಿ ಮತ್ತೆ ಟೋನಿ ಪ್ರವಾದ ಮಾಡ್ತೀವಿ ಅವ್ರಿಗೆ ಸ್ವಲ್ಪ ಸರಿ ಕುಡಿಯಾಕ ನೀರಿಂದು ಸ್ನಾನ ಮಾಡಕ್ಕೆ ಅದು ಬಿಸಿ ನೀರ ಎಲ್ಲ ಕೊಡತ್ತಾರ. ಸರ್ಕಾರಿ ಪ್ರಸ್ತಾವನೆ ಮಾಡಿಸೋಣ ಸ್ವಲ್ಪ ಬೇಡಿಕೆ ಭಾಳ ಐತಿ. ಸ್ವಲ್ಪ ನೀವು ಸೈಡ್ ಸರಿದ್ರೆ ನೆಕ್ಸ್ಟ್ ರೂಮಿಗೆ ಹೋಗ್ತಾರೆ ಸಾಹೇಬ್. ಎಲ್ಲ ಮನ್ಯಾಗೆಲ್ಲ ಅರ್ಬಿ ಗಿರ್ಬಿ ಎಲ್ಲ ಎಲ್ಲ ದಿನಸಿ ಗಿನ್ಸಿ ಎಲ್ಲ ಇದಾಗ್ಯಾವ. ಎಲ್ಲರೂ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡೋದು ಪ್ರೇಮ ಶಿಫ್ಟ್ ಮಾಡ್ರಿ ನಾವು ಜಾಗನೂ ಬೇಕಾಗಿಲ್ರಿ ನಮ್ಗೆ. ಅದು ನಮ್ಗೆ ಒಂದು ಸಹ ಕೊಟ್ರೆ ಅಂದ್ರೆ ನಮ್ಮ ಮಕ್ಕಳು ಮರಿ ನಾವಿದ್ರೆ ಸಂತೋಷವಾಗಿದ್ದೀವಿ. 95 ಮನೆ ಅದಾವು. ಅದನ್ನ ಶಿಫ್ಟ್ ಮಾಡ್ಸಕ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಮಾಡ್ತೀವಿ. ಆದ್ರೆ ಇಟ್ಟೆ ನೀವು ಕರೆನೇ ಶಿಫ್ಟ್ ಆಗ್ಬೇಕಲ್ಲಿ. ಏನ್ ಮಾಡ್ತೀರಿ ಇಂಥದ್ದಾದಾಗ ಹೂ ಅಂತೀರಿ. ನಾವು ನೋಡಿದ್ವಿ ಎಲ್ಲ ಕಡೆ ಒಟ್ಟು ಕಡೆ ನಮ್ಮ ಕ್ಷೇತ್ರದಾಗ ಸದಕ್ಕೆ ಅಂಥವೆಲ್ಲ ಡೋನಿ ನದಿ ಪ್ರವಾಹದಾಗ ನೋಡಿದೀವು. ಆಮೇಲೆ ಈ ಮುಳುಗಡೆ ಮಂದಿ ನೋಡಿದೀವು. ಈಗ ಹೇಳ್ತೀರಿ ಕಡಿಮೆ ಆದ್ಮ್ಯಾಗ ಮತ್ತೆ ಅಲ್ಲೇ ಇರ್ಬೇಕತ್ತೀರಿ. ಯಾಕಂದ್ರೆ ನೀವು ನಿಜವಾಗಿ ಶಿಫ್ಟ್ ಹಾಕಿತ್ತಂದ್ರ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸುದು. ಸುಮ್ಮನೆ ನೀವು ಈಗ ಅದಾಗ ಹೇಳುದು ಮತ್ತೆ ಹೋಗಿ ಅಲ್ಲೇ ಇರುದು ಮತ್ತಿಂತಾದ ಮತ್ತೆ ಹಿಂಗ್ ಮಾಡುದು ಅದು ಬೇಡ. ಇದು 2020-21 ಒಮ್ಮೆ ಈ ಫ್ಲಡ್ ಬಂದಿತ್ತು. ಬಂದಾಗೂ ಇವ್ರು ಅಲ್ಲೇ ಇದ್ರು, ಅಲ್ಲೇ ಅವಾಗಲೂ ಇಲ್ಲೇ ಅನುಭವಿಸ್ಯಾರ. ಈಗ ಅವ್ರು ಒಟ್ಟಾರೆ ಟೋಟಲಿ ಬೇಡಿಕೆ ಏನಂತಂದ್ರೆ ಅಧ್ಯಕ್ಷರು ಹಿಡ್ಕೊಂಡು ಮೆಂಬರ್ ಹಿಡ್ಕೊಂಡು ಇವ್ರೆಲ್ಲರೂ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಗೊಂದು 5 ಎಕರೆ ಲ್ಯಾಂಡ್ ಸರ್, 100ರಿಂದ 150 ಕುಟುಂಬ ಒಟ್ಟು ಇಲ್ಲಿ ಹೊಡ್ತಾವೆ ಸರ್. ಅವ್ರು ಏನು ಹೇಳ್ತಾರೆ, ನಮ್ಗೆ ಜಾಗ ನಮ್ಗೆ ಪ್ಲಾಟ್ ಮಾಡಿಕೊಡ್ರಿ, ನಾವು ಕೊಂಪೆ ಹಾಕೋಕ್ಕೆ ನಾವು ಅಲ್ಲೇ ಇರ್ತೀವಿ. ಇದು ಪ್ರತಿ ವರ್ಷ ನಮ್ಮ ಕಾಳ ಕಡಿ, ನಮ್ಮ ಪತ್ರೆ, ನಮ್ಮ ಶೆಡ್ಡ, ನಮ್ಮ ಕುರಿ, ನಮ್ಮ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ಯದ. ಕುಮಿಷ್ಗಿಗೆ ಶಿಫ್ಟಿಂಗ್ ಇವತ್ತಿನ ತನಕ ಆಗಿಲ್ಲ ಸರ್. ಎಲ್ಲ ಹಳ್ಳಿಗಳು ಶಿಫ್ಟಿಂಗ್ ಆಗ್ಯಾವ, ಕುಮಿಷ್ಗಿಗೆ ಶಿಫ್ಟಿಂಗ್ ಆಗಿಲ್ಲ. ನಮಗೆ ಮಾಡಿಕೊಡ್ರಿ ಅನ್ನೋದು ಒಂದೇ ಬೇಡಿಕೆ ಅದ. ಶಿಫ್ಟಿಂಗ್ ಆದ್ರೆ ಹೋಗ್ಯಾರ ಯಾರು ಅಲ್ಲಿ ಒಂದು 50% ಹೋಗ್ಯಾರ ಸರ್. ತಾವರ್ಕೇಡ, ತಾರಾಪುರ, ಆಮೇಲೆ ಬ್ಯಾಡಗ್ಯಾಳ ಪೂರ್ತಿ ಹೋಗ್ಯಾರ ಸರ್. ಕಡ್ಮಿಪುರ ಹೋಗ್ಯಾರ, ದೇವಳಗಾಂವ್ ಹೋಗ್ಯಾರ. ಆಯ್ತು. ಆಮೇಲೆ ಹವಳಿಗೆ ಒಂದು ಇವು 2 ಹಳ್ಳಿಗಳು ಶಿಫ್ಟಿಂಗ್ ಮಾಡ್ಕೊಡ್ಲಿಕ್ಕೆ ಒಟ್ಟು ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ. ಹೊಳಿ ಬಂದ್ರಿ ಆ ಕಡೆ ಟೇಕಾತೀವಿ. ಒಟ್ಟ ದನಗಳಿಗೆ ಕುಳಿಕ್ ನೀರಿಲ್ಲ, ಅದಕ್ಕೂ ನೀರಿಲ್ರಿ. ಆಯ್ತು ವೆಟ್ನರಿ ಡಾಕ್ಟರ್ ನಮ್ಮಲ್ಲಿ ಹಂಗ ಕಲ್ಲದ್ರಿ. ಭಾಳ ಸಮಸ್ಯೆ ಬಂದ್ರಿ ಸರ್. ಈಗ ಮೊದಲ ನಮ್ಮ ಆದ್ಯತೆ ಏನದ ಜನರದ್ದು ಐತಿ. ಜನರ ಸುರಕ್ಷತೆ ಅದ. ಈಗ ಸುರಕ್ಷಿತವಾಗಿ ನಾವು ಅಲ್ಲಿಂದನೂ ಬಡವರಾಗಿ 3 ಎಕರೆ ಜಮೀನು ತೊಗೊಂಡು ಇಲ್ಲಿ ವರ್ಷ ವಾಸ ಮಾಡೀವ್ರಿ. ನಮ್ಗೆ ಗಂಡ ಬಿಟ್ಟನ್ರಿ 3-4 ವರ್ಷ ಆಯ್ತು. ನಮ್ಮ ಅಪ್ಪರ ಮನೆಯಲ್ಲಿ ವಾಸ ಇದ್ದೇನೆ. 2 ಮಕ್ಕಳು ತೊಗೊಂಡು ನಾನು. ಅವ್ರಂತಾರ ನಮ್ಗೆ ಈ ಸದ ನಿನಗೆ ಜಾಗ ಇಲ್ಲ, ನಮ್ಗೆ ಜಾಗ ಇಲ್ಲ, ಎಲ್ಲಿ ಹೋಗ್ಬೇಕಂತ ಅವ್ರು ಅಂತ ಇದ್ದಾರೆ ನಮಗೆ ರೀ. ನಮಗೆ ನೀವು ತಾಯಿಗೆ ನಮ್ಮ ಅಪ್ಪರು ಸತ್ತಾರ್ರಿ ಮೊನ್ನೆ 9 ತಿಂಗಳಾಯ್ತು. ನಮ್ಮ ತಮ್ಮ ಚಿಕ್ಕವನ ರೀ. ನಾವು ನೀವು ತಿಳಿಯಲ್ಲ ಅಂತ ನಮ್ಮ ತಾಯಿ ತೊಗೊಂಡು ಬದುಕು ಇರ್ತಾ ಇದೀವಿ ರೀ. ಅದಕ್ಕೆ ಏನಾರ ನೀವು ಒಂದು ಪರಿಹಾರ ಕೊಟ್ಟರೆ ನಾವು ಬದುಕ್ತೀವಿ. ಪರಿಹಾರ ಕೊಡಲಿಲ್ಲ ಎಣ್ಣೆ ಕೂಡ ಸತ್ತೋತೀವಿ ರೀ. ಅಷ್ಟೇ. ನೀವು ಕೊಡಲ್ಲ ಅಂತ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಏನೋ ಒಂದು ಮಾಡ್ಕೋತೀವಿ. ಸುಮ್ಮನೆ ಕೇಳಿಬಿಟ್ಟು ಹೋಗೋದು, ಮತ್ತು ನೀವು ಟೀನಿ ಅಂದಾಗ ಹಾಕೋದು, ಮತ್ತು ಅದರಿಂದ ನೀವು ಪರಿಚಾರ ಮಾಡೋದು, ಮತ್ತು ಕೊಡ್ಲಾರೆ ಹೋಗಬೇಡ್ರಿ. ಕೈ ಮುಟ್ಟು ದಯವಿಟ್ಟು ಕೇಳ್ತೀವಿ ಅಂದ್ರೆ ನಿಮ್ಗೆ ಮನಿ ಬೇಕ್ರಿ. ನಮ್ಗೆ ನಮ್ಮ ಉಡ್ಲೋಕೆ ನೀವು ಬಟ್ಟೆ ಕೊಡಬೇಡ್ರಿ. ನಮ್ಮ ಮಕ್ಕಳ ಜಾಗ ಕೊಡ್ಲಿಕ್ಕೆ ಮಕ್ಕಳ ಜಾಗ ಕೊಡ್ರಿ. ಚಂತನ ನಾವು ಕೂಲಿ ಮಾಡ್ಕೊಂಡ್ ಬಂದ್ಬಿಟ್ಟು ಆ ಮನೆಯಲ್ಲಿ ಮಲ್ಕೋತೀವಿ. ಅವಾಗೆಲ್ಲ ನಮ್ಗೆ ಏನೂ ಬಂದಿಲ್ಲ ರೀ.